ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ಡೈರಿ. ನಾನಿವತ್ತು ಹೋಗ್ತಾ ಇದ್ದೇನೆ ಕಾರವಾರದಲ್ಲಿರೋ ಬ್ಯೂಟಿಫುಲ್ ತಿಲ್ಮಾತಿ ಬೀಚ್ಗೆ. ಇದು ಕಾರವಾರದಿಂದ 8 ಕಿಲೋಮೀಟರ್ಸ್ ಡಿಸ್ಟೆನ್ಸ್ನಲ್ಲಿದ್ದು ಇಲ್ಲಿ ನೀವು 15 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಹೋಗ್ತಾ ಇದ್ದ ಹಾಗೆ ಫಸ್ಟ್ ಸಿಗೋದು ಮಾಜಾಳಿ ಬೀಚ್. ಹಾಗೆ ಅಲ್ಲಿಂದ 20 ಮಿನಿಟ್ಸ್ ಟ್ರೆಕ್ಕಿಂಗ್ ಮಾಡಿದ್ರೆ ನೀವು ತಿಲ್ಮಾತಿ ಬೀಚ್ಗೆ ರೀಚ್ ಆಗ್ತೀರಿ. है वणक मीन, मलयालम में वणक मीन, कोंकणी में क्या है? ये बांगड़े है. बांगड़े बांगड़े नहीं बोलते इसको ना, हम लोग दूसरा वर्चा बोलते हैं, वर्चा. ಸೊ ಹಾಯ್, ಈಗ ನಾವು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೇವೆ. ಬ್ಯೂಟಿಫುಲ್ ಆದಂತಹ ವ್ಯೂ ಇದೆ. ಒಂದ್ ಸೈಡ್ ಪೂರ್ತಿ ಸಮುದ್ರ, ಆ ಕಡೆ ಕಲ್ಲು ಬಂಡೆ, ಅದಕ್ಕೆ ಬಂದು ನೀರು ಬಡಿತಾ ಇದೆ. ಅಂಡ್ ಇನ್ನೊಂದ್ ಸೈಡ್ ಗುಡ್ಡ ಇದೆ, ಈ ರೀತಿ ಗುಡ್ಡ. ಸೊ ಆಟ್ ಎ ಟೈಮ್ ನಮ್ಗೆ ಆಲ್ಮೋಸ್ಟ್ 2 to 3 ಮಸ್ತ್ ವ್ಯೂ ಕಾಣಿಸ್ತಾ ಇದೆ. ಆ ವ್ಯೂ ಅನ್ನ ಎಂಜಾಯ್ ಮಾಡ್ಕೊಂತ ನಾವೀಗ ತಿಲ್ಮಾತಿ ಬೀಚ್ಗೆ ಹೋಗ್ತಾ ಇದ್ದೇವೆ. ಅಂಡ್ ಇನ್ ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಸನ್ಸೆಟ್ ಕೂಡ ಆಗ್ತದೆ. ये उस तरफ कारवार. ए जाओ जाओ जाओ, उस तरफ जाओ. ए माटी साहब, इधर रुको रुको. वेट, कैमरामैन आ रहा है. पहाड़ में चलने वाला लड़की है, पहाड़ी नहीं है, कारवारी है. ಬ್ಯೂಟಿಫುಲ್ ವ್ಯೂ ಅನ್ನ ಎಂಜಾಯ್ ಮಾಡ್ಕೊಂತ ನಾವು ಕೂಡ ನಮ್ಮ ಟ್ರೆಕ್ಕಿಂಗ್ ಅನ್ನ ಕಂಟಿನ್ಯೂ ಮಾಡ್ತೀವಿ. वाओ, तो ब्यूटीफुल है. मेरा कैमरा स्किल थोड़ा कम है, फिर भी थोड़ा ट्राई कर रहा हूँ मैं. गिर जाएगा. इसमें नहीं आता, लेकिन इसके जैसा ही पेड़ रहता है. ये तो डेजर्ट में उतरना है, डेजर्ट. अच्छा, मेरे वीडियो में पूरा मैं ही आती हूँ. ತುಂಬಾ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಆಕ್ಚುಲಿ ಸ್ವಲ್ಪ ಬಿಸಿಲಿದೆ, ಬಟ್ ಅಷ್ಟು ಫೀಲ್ ಆಗ್ತಾ ಇಲ್ಲ, ಬಿಕಾಸ್ ಇಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇರೋದಕ್ಕೆ. ಇಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಹೋದಾಗೆ ಕಂಪ್ಲೀಟ್ ಡಿಫ್ರೆಂಟ್ ಆದಂತಹ ವ್ಯೂ ನೋಡ್ಲಿಕ್ಕೆ ಸಿಗತ್ತೆ. आप मेरे पीछे रहो, मैं सबसे आगे रहूंगी और स्लो चलूंगी ताकि किसी को आगे भी ना जाने. ಸೊ ಫಸ್ಟ್ ಹಾಫ್ ಪೋರ್ಷನ್ ನಲ್ಲಿ ಈ ರೀತಿಯಾದಂತಹ ದೊಡ್ಡ ದೊಡ್ಡ ರಾಕ್ಸ್ ಅನ್ನ ನೀವು ನೋಡ್ಬೋದು. ಅದಕ್ಕೆ ನೀರು ಬಂದು ಹೊಡಿತಾ ಇದೆ. ಇಲ್ಲಿ ಫೋಟೋಸ್ ಅಂತೂ ಸೂಪರ್ ಆಗಿ ಬರುತ್ತೆ. ಇಲ್ಲಿ ನಾವು ಕೂಡ ಸಾಕಷ್ಟು ಫೋಟೋಸ್ ಆ್ಯಂಡ್ ವಿಡಿಯೋಸನ್ನು ತಗೊಂಡ್ವಿ. ಈ ಪ್ಲೇಸ್ ಬಿಟ್ಟು ಮುಂದೆ ಹೋಗಲಿಕ್ಕೆ ಮನಸ್ಸಿಲ್ಲಾಗಿತ್ತು, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಈ ಪ್ಲೇಸ್. ಬಟ್ ಮುಂದೆ ಇನ್ನೂ ಬ್ಯೂಟಿಫುಲ್ ಆದಂತಹ ವ್ಯೂಸ್ ಇದೆ. ಸೊ ವಿ ಮೂವ್ ಅಹೆಡ್. देखो एक बीच आ गया. सनसेट होने का और अच्छा दिखता है. ये पूरा शेल्स का है. इधर पूरा शेल्स मिल रहा है. देखो
ಹಾಯ್ ಎಲ್ಲರಿಗೂ, ಈಗ ನಾವು ಬಂದಿದ್ದೇವೆ ಆಲ್ಮೋಸ್ಟ್ ತಿಲ್ಮಾತಿ ಬೀಚ್. ಇಲ್ಲಿಂದ ನೆಕ್ಸ್ಟ್ ಇದೆ, ಅಲ್ಲಿನೂ ಹೋಗಿಲ್ಲ. ಜಸ್ಟ್ ಟ್ರೆಕ್ಕಿಂಗ್ ಮಾಡಿ 10 ಮಿನಿಟ್ಸ್ ಟ್ರೆಕ್ಕಿಂಗ್ ಮಾಡಿ ಬಂದಿದ್ದೇವೆ. ಅಂಡ್ ಇಲ್ಲಿ ಶೆಲ್ಸ್ ಇಂದ ತುಂಬಿದಂತಹ ಒಂದು ಬೀಚ್ ಇದೆ. ಇಲ್ಲಿ ನೋಡಿ ಎಲ್ಲಾ ಪೂರ್ತಿ ಶೆಲ್ಸ್ ಇದೆ. ಹೇಗೆ ನಮ್ಮ ನಾರ್ಮಲ್ ಬೀಚ್ ಅಲ್ಲಿ ಮರಳಿರುತ್ತೆ, ಮಣ್ಣಿರುತ್ತೆ, ಸ್ಯಾಂಡ್ ಇರುತ್ತೆ, ಅದೇ ರೀತಿ ಇಲ್ಲಿ ಪೂರ್ತಿ ನೀವು ನೋಡ್ಬೋದು, ಇಲ್ಲಿ ಪೂರ್ತಿ ಶೆಲ್ಸ್ ಇದೆ. ಹಾಗೆ ಈಗ ನಾವು ಮುಂದೆ ಹೋದ್ರೆ ಅಲ್ಲಿ ನಿಮ್ಗೆ ತಿಲ್ಮತಿ ಮಣ್ಣು ಸಿಗತ್ತೆ. ಅದು ಹೇಗಿರ್ತದೆ ಅನ್ನೋದನ್ನು ಕೂಡ ತೋರಿಸ್ತೇನೆ. ಅಂಡ್ ಇದು ವ್ಯೂ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಮಾಡಿ 10 ಮಿನಿಟ್ಸ್ ಟ್ರೆಕ್ ಮಾಡ್ದಂಗು ನಿಮ್ಗೆ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಆದಂತಹ ಪ್ಲೇಸೇ ನೋಡ್ಲಿಕ್ಕೆ ಸಿಗತ್ತೆ. ಫಸ್ಟ್ ನಾವು ಬಂದಂಗೆ ನಮ್ಗೆ ಪೂರ್ತಿ ಶೆಲ್ಸ್ ಇರುವಂತಹ ಬೀಚ್ ಸಿಕ್ತು. ಅದ್ರ ನಂತರ ನೀವೀಗ ನೋಡಿದ್ರಿ ಒಂದು ಕಣಿವೆ ತರ, ಅದರಲ್ಲಿ ನೀರ್ ಹೋಗ್ತಾ ಇತ್ತು. ಪ್ಲೇಸ್ ನಲ್ಲಿ ಈ ರೀತಿ ಪೂರ್ತಿ ಪೆಬಲ್ಸ್ ಇದೆ. ಇಟ್ ಈಸ್ ಫುಲ್ ಆಫ್ ಪೆಬಲ್ಸ್. ನಾವೀಗ ಆಲ್ಮೋಸ್ಟ್ 5 o'clock ಆಗ್ತಾ ಬಂದಿದೆ. ಅಂಡ್ ಸ್ವಲ್ಪ ಹೊತ್ತಲ್ಲಿ ಸನ್ಸೆಟ್ ಆಗುತ್ತೆ. ಅಷ್ಟೋ ತನಕ ಈ ವ್ಯೂ ಅನ್ನ ಮಸ್ತ್ ಎಂಜಾಯ್ ಮಾಡೋದು. ಸೊ ಈಗ ಇಲ್ಲಿ ಬರ್ತಾ ಇರೋದು ತಿಲ್ಮಾತಿ ಬೀಚ್. 15 to 20 ಮಿನಿಟ್ಸ್ ಟ್ರೆಕ್ಕಿಂಗ್ ಮಾಡಿದ್ದೇವೆ. ಅದರ ನಂತರ ನಮ್ಗೆ ತಿಲ್ಮಾತಿ ಬೀಚ್ ರೀಚ್ ಆಗಿದ್ದೇವೆ. So we are finally at the destination. ಸೊ ಇದ್ರ ಮಣ್ಣೆಲ್ಲ ಈ ರೀತಿ ಕಪ್ಪು ಕಪ್ಪಾಗಿರತ್ತೆ, ಒಳ್ಳೆ ಎಳ್ಳಿನ ತರ. ಅದಕ್ಕೆ ಇದನ್ನ ತಿಲ್ಮಾತಿ ಅಂತ ಹೇಳಿ ಕರೀತಾರೆ. ಒಂದು 20 ಮಿನಿಟ್ಸ್ ಟ್ರೆಕ್ಕಿಂಗ್ ಮಾಡಿ ಬರೋದಾದರೂ ಕೂಡ ಇಲ್ಲಿ ಜನ ತುಂಬ ಇದ್ದಾರೆ. ಸೊ ನೀವು ಆರಾಮ್ಸೆ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಈವ್ನಿಂಗ್ ಟೈಮಲ್ಲಿ ವಿಸಿಟ್ ಮಾಡ್ಬೋದು. ಇಲ್ಲಿ ನೀವು ಸ್ವಿಮ್ಮಿಂಗ್ ಮಾಡ್ಬೋದು, ಈವ್ನಿಂಗ್ ಸನ್ಸೆಟನ್ನು ಎಂಜಾಯ್ ಮಾಡ್ಬೋದು, ಫೋಟೋಶೂಟ್ ಮಾಡಿಸ್ಕೊಳ್ಬೋದು. ಈ ಪ್ಲೇಸ್ ಅಷ್ಟು ಚೆನ್ನಾಗಿದೆ. ಈ ರೀತಿಯಾದಂತಹ ಪ್ಲೇಸ್ಗೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಹೋಗೋದೇ ಒಂದು ಕೈಂಡ್ ಆಫ್ ಅ ಥೆರಪಿ. ಹಾಯ್, ಈಗ ನಾನು ನೀರಿನಲ್ಲಿ ಕೂತು ಸ್ವಲ್ಪ ವ್ಯೂ ಎಂಜಾಯ್ ಮಾಡ್ತಾ ಇದ್ದೇನೆ. ತಣ್ಣನೆ ಗಾಳಿ ಬೀಸ್ತಾ ಇದೆ, ಸಖತ್ತಾಗಿದೆ ವ್ಯೂ. ಸೊ ಹಾಯ್ ಗೈಸ್, ನಾವೀಗ ತಿಲ್ಮಾತಿ ಬೀಚ್ ಬಂದಿದ್ದೇವೆ. ಅಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿಕ್ಕೆ ನೀರು, ಲಿಮ್ಕಾ, ಸ್ವಲ್ಪ ಸ್ನಾಕ್ಸ್ ತಿಂತಾ ಇದ್ದೇವೆ. ಅಂಡ್ ಇನ್ನು 10-15 ಮಿನಿಟ್ಸ್ ಅಲ್ಲಿ ಸನ್ಸೆಟ್ ಆಗೋದಿದೆ. ಅದ್ರದ್ದು ವ್ಯೂ ಕೂಡ ನಿಮ್ಗೆ ತೋರಿಸ್ತೇನೆ. ಸಾಯಿಲ್ ಅಂತೂ ತೋರ್ಸಾಗಿದೆ ಯಾವ ರೀತಿ ಬ್ಲಾಕ್ ಇದೆ ಅಂತ. ಅಂಡ್ ತಿಲ್ಮಾತಿ ಅಂತ ಯಾಕೆ ಹೆಸರು ಬಂದಿದೆ ಅನ್ನೋದು ಹೇಳಿದ್ದೇನೆ. आपको पता है ना तिलमती क्यों बोलते हैं? तिल मतलब ಎಳ್ಳು.
ಎಳ್ಳು ಕಪ್ಪೆಳ್ಳು ಬ್ಲ್ಯಾಕ್ ಕಲರ್ ಇರುತ್ತೆ ಅಲ್ಲ, ಸೊ ಅದ್ರಗೋಸ್ಕರ ತಿಳ್ಳು. ಮಾತಿ ಅಂದ್ರೆ ಮಣ್ಣು. ಹಾಗೆ ನಾವು ಸ್ನ್ಯಾಕ್ಸ್ ಚಾಕ್ಲೇಟ್ಸ್ ಅನ್ನ ತಿಂತ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಾಟುವಾ ಕ್ಯಾ ಬೋಲು ನೋಡಿ ಈಗ. ಬರ್ಬೇಕಾದ್ರೆ ನಿಮ್ ಟೀಮ್ ಮೆಂಬರ್ಸ್ ಹೇಳಿ ಎಲ್ಲರೂ ಸೇರಿ ನೀರನ್ನ ತರ್ಬೇಕಂತ. ಒಂದೇ ಬಾಟಲ್ ತಂದ್ರೆ ನೋಡಿ ಈ ರೀತಿ ಖಾಲಿಯಾಗಿ ಹೋಗುತ್ತೆ. ಟೈಮಿಂಗ್ ಒಂದು 4 o'clock ಹಂಗೆ ಬಂದ್ರೆ ಚೆನ್ನಾಗಿರುತ್ತೆ. ಟ್ರೆಕ್ಕಿಂಗ್ ಮಾಡಿ ಇಲ್ಲಿ ನೀವು ಅರೌಂಡ್ 5 to 6 ರೆಸ್ಟ್ ಮಾಡಿ ಅಗೇನ್ ಬ್ಯಾಕ್ ಕೂಡ ಹೋಗ್ಬೋದು. ಅಂಡ್ ಸನ್ಸೆಟ್ ಕೂಡ ಎಂಜಾಯ್ ಮಾಡ್ಬೋದು. ಚಾಕ್ಲೇಟ್ ತಿಂದು ಸ್ವಲ್ಪ ಹರಟೆ ಹೊಡೆದು ಹಾಗೆ ಮನೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಯಾರಾದರೂ ಕಾರವಾರದಲ್ಲಿ ನಿಮಗೆ ಒಂದು ಒಳ್ಳೆ ಸ್ಪಾಟ್ ಹೇಳಿ ವೀಕೆಂಡ್ಗೆ ಹೋಗಲಿಕ್ಕೆ ಅಂತ ಕೇಳಿದರೆ ಈ ಪ್ಲೇಸನ್ನು ನೀವು ಸಜೆಸ್ಟ್ ಮಾಡ್ಬೋದು ಆ್ಯಂಡ್ ಈ ವಿಡಿಯೋನ ಕೂಡ ಶೇರ್ ಮಾಡ್ಬೋದು. See you in my next video. Until judge less, love more, keep supporting. Bye.